ಹೆಣ್ಣು ಮಕ್ಕಳು ತಿಳಿಯದೆ ಈ 5 ತಪ್ಪುಗಳನ್ನು ಮಾಡಬೇಡಿ. ಕಪ್ಪು ಬಳೆಗಳನ್ನು ಅಪ್ಪಿ ನೀವುಗಳು ಧಾರಣೆ ಮಾಡಿದ್ದೇ ಆಯಿತು ಅಂತಂದರೆ ಮನೆಯಲ್ಲಿ ಬಹಳ ರೌದ್ರ ರೂಪವಾಗಬಹುದು, ಗಲಾಟೆ ಘರ್ಷಣೆಗಳಾಗಬಹುದು, ದಾಂಪತ್ಯದಲ್ಲಿ ಕಿರಿಕಿರಿಗಳಾಗಬಹುದು. ಇವೆಲ್ಲ ನಿಮ್ಮ ದೇಹದಲ್ಲಿರ್ತಕ್ಕಂಥ ನೆಗೆಟಿವನ್ನು ಅತಿ ಹೆಚ್ಚು ಮಾಡುತ್ತೆ ಹೊರತು ನಿಮಗೆ ಒಂದು ಪಾಸಿಟಿವ್ನೆಸ್ ಕೊಡೋದಿಲ್ಲ. ನಮಸ್ಕಾರ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್. ಇವತ್ತಿನ ಬಹಳ ವಿಶೇಷವಾಗಿರ್ತಕ್ಕಂತಹ ಸಂಚಿಕೆ ಏನು ಅಂತಂದರೆ, ಮನೆಯಲ್ಲಿ ಹೆಣ್ಣು ಮಕ್ಕಳು ಬಹಳ ನಗುತ್ತಾ ಇದ್ದರೆ ಮನೆಗೆ ನೆಮ್ಮದಿ, ಒಂದು ಖುಷಿ, ಲಕ್ಷ್ಮಿಯ ಆಕರ್ಷಣೆ ಎಂಬತಕ್ಕಂಥದ್ದನ್ನು ನೋಡ್ತೇವೆ. ಅದೇ ಹೆಣ್ಣು ಮಕ್ಕಳು ಕೋಪ ಆವೇಶದಲ್ಲಿದ್ದಾಗ ಬೇರೆ ಒಂದು ವ್ಯವಸ್ಥೆಗೆ ಹೋಗುತ್ತೆ. ಆದರೆ ಅವರು ಧಾರಣೆ ಮಾಡತಕ್ಕಂತಹ ಒಂದೊಂದು ವಸ್ತುವಿನ ವ್ಯವಸ್ಥೆಯಲ್ಲಿ ಅವರ ಒಂದು ಜ್ಞಾನ, ಮನಸ್ಥಿತಿ, ಮುಖ ಶೈಲಿಯನ್ನು ಸಹ ಪರಿವರ್ತನೆ ಮಾಡುತ್ತೆ. ಅಂಥ ಕೆಲವೊಂದಷ್ಟು ವಿಷಯಗಳನ್ನು, ಗಂಭೀರವಾದಂಥ ವಿಷಯ ನಾನು ನಿಮಗೆ ತಿಳಿಸ್ತೇನೆ. ಹೆಣ್ಣು ಮಕ್ಕಳುಗಳ ಶರೀರದಲ್ಲಿ ಅಗ್ನಿತತ್ವ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಸತ್ಯಾಂಶ, ಜೊತೆಗೆ ದುರ್ಗಾ ಇರತಕ್ಕಂಥದ್ದು ಸತ್ಯಾಂಶ, ಮಹಾಲಕ್ಷ್ಮಿಯರೂ ಸತ್ಯಾಂಶ. ಹಾಗಾಗಿ ಹೆಣ್ಣು ಮಕ್ಕಳು ತಿಳಿಯದೆ ಈ 5 ತಪ್ಪುಗಳನ್ನು ಮಾಡಬೇಡಿ. ಈ 5 ತಪ್ಪು ಮಾಡೋದ್ರಿಂದ ಸ್ವತಃ ನಿಮ್ಮ ಜೀವನಕ್ಕೆ ನೀವೇ ದರಿದ್ರರಾಗ್ತೀರ, ಜೊತೆಗೆ ಯಜಮಾನಿನಿಗೂ ಸಹ ದರಿದ್ರತನಕ್ಕೆ ನುಗ್ತೀರ. ಬರೀ ಹೆಣ್ಣಿನ ವಿಷಯದಲ್ಲಿ ಹೆಣ್ಣಿಗೆ ಸಂಬಂಧಪಟ್ಟಂತಹ ವ್ಯವಸ್ಥೆಗಳನ್ನೇ ಗುರುಗಳು ಹೇಳ್ತಾರಲ್ಲ ಎಂಬತಕ್ಕಂಥದ್ದು ತಿಳಿಬೇಡಿ. ಯಾಕಂತಂದರೆ ಆ ಭಗವಂತ ಮಹಾಶಿವನೂ ಸಹ ಅರ್ಧನಾರೀಶ್ವರನಾಗಿರ್ತಕ್ಕಂಥದ್ದಿದೆ. ನಿಮ್ಮ ಮನೆಯಲ್ಲಿ ಒಂದು ಗಂಡ ಹೆಂಡತಿ ದಾಂಪತ್ಯ ಜೀವನ ಎಂಬತಕ್ಕಂಥದ್ದು ಸರಿಮಾರ್ಗದಲ್ಲಿ ಹೋಗಬೇಕಾದ್ರೆ ಹೆಣ್ಣೇ ಮೂಲ. ಹಾಗಾಗಿ ಅತಿ ಹೆಚ್ಚಾಗಿ ನಾನು ಈ ವಿಷಯಗಳನ್ನು ನಿಮಗೆ ಹೇಳ್ತೇನೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಯಾವ ಕಾರಣಕ್ಕೂ ಹೆಣ್ಣು ಮಕ್ಕಳು ಅಡ್ಡ ಕುಂಕುಮವನ್ನು ಹಾಕಬೇಡಿ. ಅಡ್ಡವಾಗಿ ಬಳಿತಾರೆ ಕುಂಕುಮ, ಬಹಳ ಶ್ರೇಷ್ಠವಾಗಿ ಕಾಣ್ತೇವೆ ನಾವು ಅಂತ ಹೇಳಿ ಅಡ್ಡವಾಗಿ ಕುಂಕುಮ ಬಳಿಯತಕ್ಕಂಥದ್ದು ಆನಂದ ಭೈರವಿ ದೇವಿಗೆ ಸಂಬಂಧಪಡತಕ್ಕಂಥದ್ದು. ಜೊತೆಗೆ ಕಪ್ಪು ಬಳೆಗಳನ್ನು ಧಾರಣೆ ಮಾಡಬೇಡಿ. ಕಪ್ಪು ಬಳೆಗಳನ್ನು ಅಪ್ಪಿ ನೀವುಗಳು ಧಾರಣೆ ಮಾಡಿದ್ದೇ ಆಯಿತು ಅಂತಂದರೆ ಆ ದಿನ ನಿಮ್ಮ ಶಾರೀರ ಬಾಧೆ ಪ್ರಾರಂಭವಾಗುತ್ತೆ. ಶಾರೀರಿಕವಾಗಿ ನರಳೋದಕ್ಕೆ ಪ್ರಾರಂಭಿಸ್ತೀರಿ, ಮಾನಸಿಕವಾಗಿ ನೊಂದು ನರಳಿ ಯಾವುದಾದ್ರೂ ಒಂದು ವಿಷಯದಿಂದ ಕಣ್ಣೀರು ಹಾಕೋದಕ್ಕೆ ಪ್ರಾರಂಭಿಸ್ತೀರಿ. ಜೊತೆಗೆ ನೀವು ಆ ದಿನ ಹೆಲ್ತ್ ಪ್ರಾಬ್ಲಮ್ ಅನುಭವಿಸುವಂಥ ಸಾಧ್ಯತೆ ಹೆಚ್ಚಾಗಬಹುದು. ಎರಡನೇದಾಗಿ, ಕೆಂಪು ಬಳೆಗಳನ್ನು ಧಾರಣೆ ಮಾಡೋದ್ರಿಂದ ಮನೆಯಲ್ಲಿ ಬಹಳ ರೌದ್ರ ರೂಪವಾಗಬಹುದು, ಗಲಾಟೆ ಘರ್ಷಣೆಗಳಾಗಬಹುದು, ದಾಂಪತ್ಯದಲ್ಲಿ ಕಿರಿಕಿರಿಗಳಾಗಬಹುದು. ಇವು ಸಹ ಅತಿ ಹೆಚ್ಚು ಪ್ರಮಾಣದಲ್ಲಿ ನಡೆಯುತ್ತೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದರಲ್ಲಿ ಯೋಚನೆ ಮಾಡಿ. ಕೆಲವರು ಇವತ್ತಿಗೆ ಈ ಬಳೆಗಳು ಕಪ್ಪು, ಕೆಂಪು, ಬಿಳಿ ಹಲವು ಒಂದು ವ್ಯವಸ್ಥೆಯಲ್ಲಿ ಇವತ್ತು ಫ್ಯಾಷನಬಲ್ ಆಗಿದೆ. ಅದೇ ಬಿಳಿ ಬಳೆಗಳನ್ನು ಧಾರಣೆ ಮಾಡ್ತಕ್ಕಂಥದ್ದು ಅಶುಭ ಎಂಬತಕ್ಕಂಥದ್ದು ಹೇಳ್ತಾರೆ. ಸತ್ಯವಾಗಲೂ ಅಶುಭವಲ್ಲ, ಶುಭದ ಸಂಕೇತ. ಹಾಗೂ ನಿಮ್ಮ ಮನಸ್ಥಿತಿ, ನಿಮ್ಮ ಜ್ಞಾನವನ್ನು ಶುದ್ಧ ಶಾಂತ ತತ್ವದಲ್ಲಿರ್ತಕ್ಕಂಥದ್ದು. ಅಂದರೆ ಪೂರ್ಣವಾಗಿ ಅದನ್ನೇ ಧಾರಣೆ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಹೆಣ್ಣು ಮಕ್ಕಳ ಕೈಯಲ್ಲಿ 4 ಅಥವಾ 8, 12 ಶುಭವಾಗತಕ್ಕಂಥದ್ದು ಸಮಸಂಖ್ಯೆಯ ರೂಪದಲ್ಲಿ ಬಳೆಗಳನ್ನು ಧಾರಣೆ ಮಾಡೋದು ಶುಭ ಸಂಕೇತ. ಜೊತೆಗೆ ಹಸಿರು ಬಳೆಯ ಹಸಿರು ಬಳೆ ಧಾರಣೆ ಮಾಡತಕ್ಕಂಥದ್ರಿಂದನೂ ಸಹ ಲಕ್ಷ್ಮಿಯ ಒಂದು ಆಹ್ವಾನೆ, ದುರ್ಗೆಯ ಆಹ್ವಾನೆ ಆಗತಕ್ಕಂಥದ್ದು, ಮಾನಸಿಕವಾಗಿ ನೆಮ್ಮದಿ ಮನಃಶಾಂತಿಯನ್ನು ಪಡ್ಕೊಳ್ತಕ್ಕಂಥದ್ದು, ಸದಾ ಮನೆಯಲ್ಲಿ ಪೂಜೆ ಪುನಸ್ಕಾರವನ್ನು ಹೊಂದಿಕೊಂಡು ಹೋಗತಕ್ಕಂಥ ಒಂದು ವ್ಯವಸ್ಥೆಗೆ ಹೋಗ್ತೀರಿ. ನೋಡಿ, ನಿಮ್ಮಲ್ಲಿ ಆಗು ಹೋಗು, ಬೇಕು ಬೇಡವಾಗಿರತಕ್ಕಂತಹ ಎಲ್ಲ ವ್ಯವಸ್ಥೆಯೂ ಸಹ ನಿಮ್ಮಲ್ಲೇ ಇದೆ. ನಿಮ್ಮಲ್ಲಿ ಪ್ರತಿಯೊಂದು ವ್ಯವಸ್ಥೆಯೂ ಸಹ ಇದೆ. ಅದನ್ನು ರೂಢಿಸ್ಕೊಳ್ತಕ್ಕಂಥದ್ದು ನಿಮ್ಮ ಧರ್ಮ, ಕರ್ತವ್ಯ. ನೀವು ಹಾಕತಕ್ಕಂಥ ಬೆಳಗ್ಗಿನ ಜಾವದ ಉಡುಗೆ, ಪೂಜೆಯ ಮಾರ್ಗ, ಮನೆಯ ಸ್ವಚ್ಛತೆ, ಇವು ನಿಮ್ಮ ಯಜಮಾನರು ಹಾಗೂ ನಿಮ್ಮ ಜೀವನದಲ್ಲಿ ಆಗತಕ್ಕಂತಹ ಬದಲಾವಣೆಗಳು ಹಾಗೂ ಅನಾಹುತಗಳನ್ನು ಎತ್ತಿ ತೋರಿಸುತ್ತೆ. ಯಾವತ್ತಿಗೂ ನಿಮ್ಮ ವ್ಯವಸ್ಥೆಗೆ ನೀವು ಶುಭದಾಯಕರಾಗಿರಬೇಕು, ಶುಭ ವ್ಯವಸ್ಥೆಯಲ್ಲಿರಬೇಕು ಎಂಬತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ. ದಯಮಾಡಿ ಕೆಲವೊಂದನ್ನು
ನಿಷೇಧ ಮಾಡಿ ಕೆಲವೊಂದನ್ನು ಬಳಸಿ. ಕೆಲವರು ಇತ್ತೀಚೆಗೆ ಈ ದೇವಸ್ಥಾನಕ್ಕೆಲ್ಲ ಹೋಗಬೇಕಾದ್ರೆ ಕಪ್ಪು ಬಟ್ಟೆ ಕಪ್ಪು ಬಳೆ ಧಾರಣೆ ಮಾಡ್ಕೊಂಡು ಹೋಗ್ತಾರೆ. ನಾನು ಚೆನ್ನಾಗಿ ಕಾಣಬೇಕು ಅಂತ. ಅಷ್ಟು ದರಿದ್ರರಾಗಿ ಹೋಗ್ತೀರಾ ನೀವು. ಕಪ್ಪು ಬಟ್ಟೆಗಳನ್ನು ಹಾಕಬೇಡಿ, ಕಪ್ಪು ಬಳೆಗಳನ್ನು ಹಾಕಬೇಡಿ, ಕಪ್ಪು ಸ್ಟಿಕ್ಕರ್ ಸಹ ಇಡಬೇಡಿ ಹಣೆಗೆ. ಇವೆಲ್ಲ ನಿಮ್ಮ ದೇಹದಲ್ಲಿರ್ತಕ್ಕಂಥ ನೆಗೆಟಿವನ್ನು ಅತಿ ಹೆಚ್ಚು ಮಾಡುತ್ತೆ ಹೊರತು ನಿಮಗೆ ಒಂದು ಪಾಸಿಟಿವ್ನೆಸ್ ಕೊಡೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇದರಿಂದ ಜನಗಳ ದೃಷ್ಟಿ ಜಾಸ್ತಿ ಆಗುತ್ತೆ, ಮತ್ತು ಜನಗಳು ನಿಮ್ಮನ್ನು ಕಣ್ಣಲ್ಲಿ ಹಿಡಿತಾರೆ. ನಿಮ್ಮಲ್ಲಿ 10 ರೂಪಾಯಿ ಇದ್ದರೆ 10 ರೂಪಾಯಲ್ಲಿ ಜೀವನ ಮಾಡಿ. 10 ರೂಪಾಯಿ ಇಟ್ಕೊಂಡು 100 ರೂಪಾಯಿ ಶೋಕಿ ಮಾಡಿದಾಗ ನೀವಲ್ಲಿ ನಶ್ವರ ಸ್ಥಾನಕ್ಕೆ ಹೋಗ್ತಾ ಇದ್ದೀರ ಅಂತ ಅರ್ಥ. ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿ, ಪರಿವರ್ತನೆ ಆಗಿ ಇಂತಹ ತಪ್ಪುಗಳನ್ನು ಮಾಡಬೇಡಿ. ಮಾಡೋದ್ರಿಂದ ಇಡೀ ಜೀವನವೇ ನಶ್ವರವಾಗಿ ಹೋಗುತ್ತೆ. ಹಾಗೆ ಈ ಕಂಟೆಂಟ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಲವು ಜನಕ್ಕೆ ಕಳಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪೂಜೆ ವಿಧಾನ ತಪ್ಪದೆ ಮಾಡಿ. ಹಾಗೆ ನಾವು ಈ ಮಾಘ ಮಾಸದಲ್ಲಿ ಒಂದು ಬಲಿಷ್ಠವಾಗಿರತಕ್ಕಂತಹ ಚಂಡಿ ಹೋಮವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ನಿರ್ಧಾರದಲ್ಲಿದ್ದೇವೆ. ಇಲ್ಲಿವರೆಗೂ ನಮ್ಮಲ್ಲಿ ಬಂದು ಹೋಗಿರುವಂಥ ಬಹಳಷ್ಟು ಜನಗಳು, ಅಥವಾ ಈ ಎಪಿಸೋಡ್ಸ್ಗಳನ್ನ ಡೈಲಿ ಫಾಲೋಅಪ್ ಮಾಡ್ತಿರ್ತಕ್ಕಂಥವ್ರು, ಅಥವಾ ಭೇಟಿ ಆಗದೇ ದೂರದಲ್ಲಿ ಉಳ್ಕೊಂಡಿರ್ತಕ್ಕಂಥವ್ರಿಗೆ ಒಂದು ದಿನ ಸಮಯವನ್ನು ನಿಗದಿಪಡಿಸ್ತೇವೆ. ದಯಮಾಡಿ ಆ ಜಾಗಕ್ಕೆ ಬರಬೇಕು. ಬಂದು ನೀವುಗಳು ನಿಮ್ಮ ಹೆಸರನ್ನು ಬರೆಸಿ ಹೋಗಬೇಕು. ನಿಮ್ಮ ಮೊಬೈಲ್ ನಂಬರು, ಹೆಸರು, ನಿಮ್ಮ ಸಮಸ್ಯೆಗಳನ್ನು ಕೊಟ್ಟರೆ ನಾವು ಅದಕ್ಕೆ ಅನುಗುಣವಾಗಿ ಶತಚಂಡಿ ಹೋಮವನ್ನು ಇಟ್ಟಿದ್ದೇವೆ. ಆ ಹೋಮಕ್ಕೆ ಪ್ರಧಾನವಾಗಿ ನಿಮ್ಮಗಳನ್ನು ಕೂರಿಸ್ತೇವೆ. ನೀವೇ ಕೂರಬೇಕು, ನೀವೇ ಪೂಜಿಸಬೇಕು, ನೀವೇ ಪೂರ್ಣಾಹುತಿಗೆ ನಿಮ್ಮ ಸಂಕಲ್ಪವನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಬಂದು ಆ ಅಗ್ನಿಯಲ್ಲಿ ನಿಮ್ಮ ಪೂರ್ಣಾಹುತಿಯನ್ನು ಹಾಕಬೇಕು. ಆ ದಿನ ಬಹಳ ವಿಶೇಷವಾಗಿರತಕ್ಕಂಥ ಪರಿವರ್ತನೆ, ಪರಿಹಾರದ ಬಗ್ಗೆ ಮಾತಾಡ್ತೇವೆ. ದಯಮಾಡಿ ತಪ್ಪದೆ ಬನ್ನಿ. ಬರುವವರು ಮುಂಚಿತವಾಗಿ ನಿಮ್ಮ ಹೆಸರು, ಮೊಬೈಲ್ ನಂಬರನ್ನು ನೋಂದಾಯಿಸ್ಕೊಳ್ಳೋದನ್ನು ಮರಿಬೇಡಿ. ಎಷ್ಟು ಜನ ಬರ್ತೀರಾ ಎಂಬತಕ್ಕಂಥದ್ದು ಕಮೆಂಟ್ಸ್ ಬಾಕ್ಸಲ್ಲಿ ನೋಡ್ತೀನಿ ನಾನು. ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.